ಒಂದು ದೊಡ್ಡ ನದಿ ಹರಿತಿದೆ. ಇದು ಯಾವ ನದಿ ಅಂತ ಗೊತ್ತಿಲ್ಲ. ಬ್ರಿಡ್ಜ್ ಇದೆ. ವಾವ್, ಕೇಸರಿಯ ರಂಗು. ಲೆಫ್ಟ್ ಸೈಡ್ ಸೂರ್ಯಕಾಂತಿ ಹೂವ. ಬೆಳಗ್ಗೆಯಿಂದ ಈ ತರ ಆಲ್ರೆಡಿ 2 ಸಲ ಆಗಿದೆ. ಐತಿಹಾಸಿಕ ಪಾರಂಪರಿಕ ಬಾಗಲಕೋಟೆಗೆ ಸ್ವಾಗತ. ಐಹೊಳೆ ಟೆಂಪಲ್ ಇಲ್ಲೇ ಇದೆ. ಒಂದು ದೊಡ್ಡ ನದಿ ಹರಿತಿದೆ. ಇದು ಯಾವ ನದಿ ಅಂತ ಗೊತ್ತಿಲ್ಲ. ಬ್ರಿಡ್ಜ್ ಇದೆ. ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಜಾಸ್ತಿ ಅಂತಾರೆ. ನಾವು ಬಂದಿರೋ 4 ದಿನದಲ್ಲಿ ಇದೆ ಫಸ್ಟ್ ಟೈಮ್ ಬಿಸಿಲು ನೋಡ್ತಾ ಇರೋದು ಉತ್ತರ ಕರ್ನಾಟಕದಲ್ಲಿ. ಸೂರ್ಯ ರೋಡ್ ಸಹ ಚೆನ್ನಾಗಿದೆ ಬ್ರೋ, ಚೆನ್ನಾಗಿ ಬ್ರಿಡ್ಜ್. ಬಟ್ ಇದು ನದಿ ಯಾವುದು? ವಾವ್, ಕೇಸರಿಯ ರಂಗು. ವೆಹಿಕಲ್ ಹಂಗೆ ಕೊಳೆ ಆದ್ರೇನೆ ಅದಕ್ಕೆ ಕಲೆ. ಇವಾಗ ಇಲ್ಲಿಂದ ಮುಂದೆ ಕಡೆ ಹೋಗಿ ಒಂದು ರೈಟ್ ತಗೋಬೇಕು. ಅವಾಗ್ಲೇನೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅವೆಲ್ಲ ಸಿಗುವಂತ ಡೈರೆಕ್ಟ್ ಜಂಕ್ಷನ್ಗೆ ರೀಚ್ ಆಗ್ತೀವಿ. ಲೆಫ್ಟ್ ಸೈಡ್ ಸೂರ್ಯಕಾಂತಿ ಹೂವ. ಸೊ ಇದೇನು ಅಂದ್ರೆ ಸೂರ್ಯ ಯಾವ ಕಡೆ ಇರ್ತಾನೆ ಆ ಕಡೆ ತಿರುಗಿರ್ತದೆ ಇದು. ಅದೇ ಪ್ರಮೋದ್ ಅವ್ರು ಹೋಗ್ಬಿಟ್ಟು ಒಳಗಡೆ ಎಲ್ಲ ನಿಂತ್ಕೊಂಡ್ರೆ ಅವ್ರ ಕಡೆ ನೋಡುತ್ತದು. ರೈಟ್ಗೆ ಹೋದ್ರೆ ಸ್ಟೇಟ್ ಹೈವೇ 133 ನೋಡುವ ಬನ್ನಿ. ಮುಂದೆ ಹೋದ್ರೆ 47 ಕಿಲೋಮೀಟರ್, ಹಿಂಗೆ ಹೋದ್ರೆ 41 ಕಿಲೋಮೀಟ್ರು. ಇಲ್ಲಿ ಮೇಯ್ನ್ ಐಹೊಳೆ ಹೋಗ್ತಾ ಇದೀವಿ. ನಂದು 6 ಕಿಲೋಮೀಟರ್ಸ್. ಮಧ್ಯದಲ್ಲಿ ಹೆವಿ ರೈನ್ ಬಂತು, ಬಟ್ ಅಷ್ಟೊತ್ತಿಗೆ ಫುಲ್ ಕೆಸರಾಗೋಯ್ತು. ಬೆಳಗ್ಗೆಯಿಂದ ಈ ತರ ಆಲ್ರೆಡಿ 2 ಸಲ ಆಗಿದೆ. ಕ್ಯಾಬ್ರೆ ಡ್ಯಾನ್ಸರ್ ತರ ಆಗೋಯ್ತು ನಮ್ಮ ಲೈಫ್. ಇನ್ನೇನು ಐಹೊಳೆ ಮುಗಿಸ್ಕೊಂಡು ಅಲ್ಲಿಂದ ಪಟ್ಟದಕಲ್ಲು ಇದಕ್ಕೆ ಹೋಗ್ಬೇಕು. ಇಲ್ಲಿಗೆ ರೈಟ್ ತಗೋಬೇಕು. ಐತಿಹಾಸಿಕ ಪಾರಂಪರಿಕ ಬಾಗಲಕೋಟೆಗೆ ಸ್ವಾಗತ. ಐಹೊಳೆ ಟೆಂಪಲ್ ಇಲ್ಲೇ ಇದೆ. ಯಾವ್ದು ಇದೆ ರೈಟ್ ಸೈಡ್ ಅಲ್ಲಿ ಇರೋದಾ ಬ್ರೋ? ಇಲ್ಲಿ ಚೆನ್ನಾಗಿ ಮಾತಾಡ್ಸ್ತಾರೆ ಗ್ಯಾರಂಟಿ. ಇಲ್ಲ, ಇದೆಲ್ಲ ಮಲ್ಕೊಳ್ಳೋ ಜಾಗ ಇದು ಬ್ರೋ. ಇಲ್ಲಿ ಚೆನ್ನಾಗಿ ಮಾತಾಡ್ಸ್ತಾರೆ ಗ್ಯಾರಂಟಿ. ಅರ್ಥ ಆಯ್ತು ಅನ್ಸುತ್ತೆ. ನಾವು ಬರೋದೊಂದು 20 ಮಿನಿಟ್ಸ್ ಲೇಟ್ ಆಯಿತು. ಇವರು ಕ್ಲೋಸ್ ಮಾಡ್ಕೊಂಡು ಹೊಂಟೋಗಿದ್ದಾರೆ. ಮಾರ್ನಿಂಗ್ 7 to 2 ಇರಬೇಕು ಇವ್ರದ್ದು ಆಫೀಸ್ ಟೈಮಿಂಗ್ಸ್. ಹೌದಾ, ಇಲ್ಲಿ ಪರವಾಗಿಲ್ಲ. ನಾವು ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು 2 ದಿನ ಇರ್ತೀವಲ್ಲ. ಅವ್ರು ಯಾರು? ಪಾಪು ಮಗಳು. ಓಕೆ, ಏನು ನಿಮ್ಮ ಹೆಸರು? ಸಂಗೀತ. ಗೀತಾ ಸಂಗೀತ ಏಕೆ ಹೀಗೆ